ಇಂದು ಲೋಕಸಭೆಯ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ. ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆ 11:30ಕ್ಕೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ತಮ್ಮ ಪ್ರಣಾಳಿಕೆಯನ್ನು, ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿ ಘೋಷಣೆ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, ಗ್ಯಾರಂಟಿ, ಪಂಚ ಗ್ಯಾರಂಟಿ ವರ್ಕೌಟ್ ಆಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಆ ಗ್ಯಾರಂಟಿ ಕಾರ್ಡ್ಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನ ಮಾಡುವ ಮೂಲಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಅಭೂತಪೂರ್ವವಾಗಿ ಕಾಂಗ್ರೆಸ್ ಪಾಳಿಯ ಗೆದ್ದುಕೊಂಡು ಬಂದಿತ್ತು. ಈಗ ಲೋಕಸಭಾ ಅಖಾಡಕ್ಕೂ ಕೂಡ ಗ್ಯಾರಂಟಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದ್ದು. ಇವತ್ತು ಬೆಳಗ್ಗೆ 11:30ಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ. ಈ ಒಂದು ಪ್ರಣಾಳಿಕೆಯಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಘೋಷಣೆ ಮಾಡಲಿದೆ ಅನ್ನುವ ಕುತೂಹಲ ಇದೆ, ಸಾಕಷ್ಟು ನಿರೀಕ್ಷೆಗಳಿದೆ. ಇಲ್ಲೂ ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರಥಮ ವರ್ತಮಾನ ವರದಿ ದಾಖಲಿಸುವ ಸಲುವಾಗಿ ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡಿದ್ದು. ದೂರಿನ ಸಾರಾಂಶ ಏನಂದರೆ, ಮಗನಾದ ಸುಲೇಮಾನ್ ಮತ್ತು ಆತನ ಸ್ನೇಹಿತರಾದ ಶವನವಾಜ್, ರೋಹಿತ್, ದಡಿಯಾ ಅಲಿಯಾಸ್ ತರುಣ್ ಅವರುಗಳಿಗೆ ಪ್ರಾರ್ಥನೆಗಾಗಿ ಮಸೀದಿ ಬಳಿ ಹೋಗುವಾಗ ಸಿದ್ದಣ್ಣ ಲೇನ್ ಜುಮಾ ಮಸೀದಿ ರೋಡ್, ಬೆಂಗಳೂರು ನಗರ ಇಲ್ಲಿ ಮುಖೇಶ್ ಅನ್ನುವರು ಸುಮಾರು 3 ರಿಂದ 4 ದಿನಗಳಿಂದ ಜೋರಾಗಿ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಹಾಡನ್ನು ಹಾಕಿಕೊಂಡಿದ್ದು. ದೂರುದಾರರ ಮಗನಾದ ಸುಲೇಮಾನ್ ಮತ್ತು ಆತನ ಸ್ನೇಹಿತರು ಬಂದು, ಯಾಕೆ ಈ ರೀತಿ ಜೋರಾಗಿ ಸೌಂಡನ್ನು ಕೊಟ್ಟಿರುವೆ, ಇದರಿಂದ ರಂಜಾನ್ ಹಬ್ಬ ಇರೋದ್ರಿಂದ 3,000 ಜನರಿಗೆ ಪ್ರಾರ್ಥನೆ ಮಾಡಲು ತೊಂದರೆ ಆಗುತ್ತದೆ ಅಂತ ಹೇಳಿದಾಗ ಮುಖೇಶ್ ರವರು ದೂರುದಾರ ಮಗನಿಗೆ ಮತ್ತು ಆತನ ಸ್ನೇಹಿತರಿಗೆ ಹೊಡೆದು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಬೈದು ಬೆದರಿಕೆ ಹಾಕಿರ್ತಾರೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಇದು ಕೌಂಟರ್ ಕಂಪ್ಲೇಂಟ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಿದು ಕೌಂಟರ್ ಕಂಪ್ಲೇಂಟ್? ನಾಗರಾಜ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಏನಿದು ಕೌಂಟರ್ ಕೇಸ್? ಸಂಪರ್ಕ ಕಡಿತ ಆಗಿದೆ. ನೋಡಿ, ಮುಖೇಶ್ ಮೇಲೆ ಹಲ್ಲೆ ಮಾಡಿದ್ರು 3-4 ಜನ, ಅದರಲ್ಲಿ 7 ಜನ ಆರೋಪಿಗಳಿದ್ರು. ಈಗ ಸುಲೇಮಾನ್ ತಂದೆ ಮುಖೇಶ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು. ಕಂಪ್ಲೇಂಟ್ಗೆ ಕೌಂಟರ್ ಕಂಪ್ಲೇಂಟ್ ಆಗಿರುವಂಥದ್ದು.